ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಉಗಿಸ್ಕೊಂಡಿದ್ದೀನಿ, ಅಂದರೆ ಸಿಕ್ಕಾಬಡೆ ಉಗಿಸ್ಕೊಂಡಿದ್ದೀನಿ. ಇನ್ನೇನು ಮನೆಗೆ ಕಳಿಸ್ಬಿಡೋದು ಆ ರೇಂಜಿಗೆಲ್ಲ ಹೋಗಿತ್ತು. ಸಾಕು ನನ್ನ ಸೆಟ್ಟಲ್ಲೂ ಇರಬೇಡ ಆ ರೇಂಜಿಗಿತ್ತು. ಬಟ್ ದಟ್ ವಾಸ್ ದ ಫಸ್ಟ್ ಡೇ ಆಫ್ ಮಾಣಿಕ್ಯ. ಇಮ್ಯಾಜಿನ್ ನನ್ನ ಫಸ್ಟ್ ಡೇ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ರೇಗಾಗ್ಬಿಟ್ರು, ಸಾಕು ನನ್ನ ಟೀಮಲ್ಲಿ ಇರೋದು ಬೇಡ, ಹೋಗಿ ಮನೆಗೆ ವಾಪಸ್. ಇಟ್ ವಾಸ್ ಜಸ್ಟ್ ಅ ಸ್ಮಾಲ್ ಮಿಸ್ಟೇಕ್. ಬಟ್ ಅಪಾರ್ಟ್ ಫ್ರಮ್ ದಟ್ ನನಗೆ ಯಾವತ್ತೂ ಬೈದಿರೋದಾಗಿರಲಿ ಆ ಥರದ್ದು ಏನಿಲ್ಲ. ಬಟ್ ಕೆಲವು ಸತಿ ಎನಿ ಪರ್ಸ್ನಲ್ ಆ ಥರದ್ದು ಏನಾದರೂ ಸಿಚುವೇಶನ್ ಇದ್ದರೆ ನಾನು ಯಾವತ್ತೂ ಹೋಗಿ ಕೇಳಿದ್ದೀನಿ ನೀಟಾಗಿ. ವಿ ಟಾಕ್ ಇಟ್ ಔಟ್. ಸೊ ಯಾವತ್ತೂ ಆ ರೇಂಜಿಗೆ ಬಿಗ್ ಬಾಸ್ ಅಲ್ಲ ಆ ರೇಂಜಿಗೆಲ್ಲ ನನಗೆ ಆಗಿಲ್ಲ ಇನ್ನು, ಥ್ಯಾಂಕ್ಫುಲಿ. ಓಕೆ, ನಾವು ಅನ್ಕೊಂಡ್ವಿ ಅಲ್ಲಿ ಎಷ್ಟು ಸ್ಟ್ರಿಕ್ಟ್ ಆಗಿ ಮಾತಾಡ್ತಾರಲ್ಲ, ಸೊ ಮನೆಯಲ್ಲೂ ಮಕ್ಕಳು. ಅವನು ಹಿ ಈಸ್ ಲೈಕ್ ಒಂಥರ ಫ್ರೆಂಡ್ ಥರ ಅವರು. ಲೈಕ್ ಬಿಕಾಸ್ ಆ ಸಿಚುವೇಶನ್ ಅವ್ರು ಹಂಗೆ ಇರಬೇಕು ಬಿಗ್ ಬಾಸಲ್ಲಿ. ಬಿಟ್ಟರೆ ಮನೆಗೆ ಬಂದರೆ ಹಿ ಈಸ್ ಲೈಕ್ ಅ ಕಿಡ್ ಆ್ಯಕ್ಚುಲಿ. ಅಂದರೆ ಅವ್ರು ಅಡುಗೆ ಮಾಡ್ಕೊತಾರೆ. ಆ್ಯಂಡ್ ಹೀಸ್ ಸೊ ಲೈಕ್ ಹಿ ಲೈಕ್ಸ್ ಆಲ್ ದೀಸ್ ನಿಕ್ ನ್ಯಾಕ್, ಅಂದರೆ ಟೆಕ್ನಾಲಜಿದು ಅದು ಇದೆಲ್ಲ ತುಂಬ ಇಷ್ಟ ಅವರಿಗೆ. ಸೊ ಅದರಲ್ಲೇ ಟೈಮ್ ಸ್ಪೆಂಡ್ ಮಾಡಿಬಿಡ್ತಾರೆ ಅವರು. ಸೊ ವಿ ಜಸ್ಟ್ ಸಿಟ್ ಅರೌಂಡ್, ನೋಡ್ತೀನಿ ಇದು ತೊಗೊಂಡು ಬಂದೆ ಅದು ತೊಗೊಂಡು ಬಂದೆ, ಈ ಥರ ಕ್ಯಾಮ್ರಾ ಸಿಕ್ತು ನನಗೆ. ಸೊ ಆ ಥರದ್ದೆಲ್ಲ ತುಂಬ ಮಾಡ್ತಾ ಇರ್ತೀವಿ.